ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಪ್ರೋಟೀನ್ ಪೌಡರ್ ಹೆಂಗೆ ಮಾಡೋದು ತೋರಿಸ್ತಾ ಇದ್ದೆ. ಈ ಹೊರಗಡೆಯಿಂದೆಲ್ಲ ತತ್ತೋಲೆ ಹಾರ್ಲಿಕ್ಸು ಬೋರ್ಮಿಟಾ ಹಾಗಿದ್ದೆ ಪೌಡ್ರ್ ಮನೆಯಲ್ಲೇ ಮಾಡ್ಕೊಳ್ಳಕ್ಕು ನಾವು. ಹಿಂಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ತೆ, ಹೆಂಗೆ ಮಾಡೋದು ತೋರಿಸ್ತೆ. ಮೊದಲಿಗೆ ಇದು ಮಕಾನ ಲೋಟಸ್ ಸೀಡ್ಸ್, ಇದು ಕಮಲದ ಹೂವಿನ ಬೀಜ. ಇದು ನಾವು ಒಂದು ಕಪ್ಪಷ್ಟು ತಗೊಂಡಿದ್ದೆ. ಒಂದು 2-3 ನಿಮಿಷ ಸಣ್ಣ ಬೆಂಕಿಲೆ ಹೊರಿಗೆ ಗರ್ಗರಿ ಆಗ್ತದೆ. ಇದನ್ನು ಬೇರೆ ಪಾತ್ರೆಗೆ ಹಾಕತ್ತಿದ್ದೆ, ಪಾತ್ರೆ ಬೌಲು. ಮತ್ತು ಓಟ್ಸ್ ಇದು ಒಂದು 3 ಟೇಬಲ್ ಸ್ಪೂನ್ ಇದ್ದು, ದೊಡ್ಡ ಟೇಬಲ್ ಸ್ಪೂನಲ್ಲಿ. ಇದು ಒಂದು 2-3 ನಿಮಿಷ ಹೊರಿಗೆ. ಹುರಿಯೋದು ಮಾತ್ರ ಬೇರೆ ಬೇರೆ, ಮತ್ತು ಒಟ್ಟಿಗೆ ಹಾಕ್ಲಕ್ಕು. ಇದು ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ ಇರುತ್ತೆ ಇದಕ್ಕೆ. ಮತ್ತು ಅದರ ಜೊತೆಯಲ್ಲಿ ಎಳ್ಳು, ಬಿಳಿ ಎಳ್ಳು ಮತ್ತು ಗಸಗಸೆ. ಅಗಸೆ ಬೀಜ ಜಾಸ್ತಿ, ಎಳ್ಳು ಮತ್ತು ಗಸಗಸೆ ಸ್ವಲ್ಪ ಕಡಿಮೆ. ಇದನ್ನು ಒಂದು 2-3 ನಿಮಿಷ ಹುರಿಯ. ಅದ್ರ ಜೊತೆಲಿ ಬಾದಾಮಿನೂ ಹಾಗೆ ಒಂದು 2-3 ನಿಮಿಷ ಹುರಿಯ. ಮತ್ತು ಗೋಡಂಬಿ, ಕಾಜು, ವಾಲ್ನಟ್ಟು ಮತ್ತು ಪಂಪ್ಕಿನ್ ಸೀಡ್ಸ್, ಚೀನಿ ಬೀಜ ಮತ್ತು ಏಲಕ್ಕಿ. ಇದನ್ನು ಒಟ್ಟನ್ನು ಹುರಿಯ ಸ್ವಲ್ಪವ, ಒಂದು 2-3 ನಿಮಿಷ ಹುರಿಯ. ಇದನ್ನು 3 ಸೇರಿಸಿ ಹೊರಲೊಡ್ಲಿಗೆ. ಈಗ ಹುರಿದಾಯ್ದು ತಣ್ಣಗಪ್ಪಲು ಬಿಡ. ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ರೆ ಆಯ್ತು. ಕಲ್ಲು ಸಕ್ಕರೆ ಬೇಕಾದ್ರೆ ಹಾಕೊಳ್ಳಕ್ಕು, ನಾನು ಹಾಕಿದ್ದೇನೆ ಸ್ವೀಟಿಗೆ. ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ, ಚಲೋ ಇರ್ತದೆ. ಮಕ್ಕಳಿಗೆ ಹಾಲಿಗೆ ಹಾಕಿ ಕೊಟ್ಟರೆ ಚಲೋ ಆಗ್ತದೆ. ಹೊರಗಡೆ ತಪ್ಪಲಿಗಿಂತವ ಮನೆಯಲ್ಲೇ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು.